ಎಷ್ಟೋ ಜನರಿಗೆ ಗರುಡ ವಿಷ್ಣುವಿನ ವಾಹನ ಅಂತ ಗೊತ್ತು. ಆದರೆ ಗರುಡ ಹೇಗೆ ಹುಟ್ಟಿದ, ಅವನು ಅಮೃತವನ್ನ ಕದ್ದಿದ್ದು ಯಾಕೆ, ಮತ್ತೆ ಅವನು ವಿಷ್ಣುವಿನ ವಾಹನ ಹೇಗೆ ಆದ, ಇಂದ್ರ ಗರುಡನಿಗೆ ವರ ಕೊಟ್ಟಿದ್ದು ಯಾಕೆ? ಬನ್ನಿ ಈ ವಿಡಿಯೋನಲ್ಲಿ ಗರುಡನ ಜನನದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ದಕ್ಷನ 13 ಹೆಣ್ಣು ಮಕ್ಕಳನ್ನು ಮದುವೆಯಾದ ಕಶ್ಯಪನು ದೇವತೆಗಳು ಮತ್ತು ಅಸುರರು ಮತ್ತು ಪ್ರಾಣಿ ಸಾಮ್ರಾಜ್ಯದ ಬಹುಭಾಗದ ಮೂಲಪುರುಷನಾಗಿದ್ದ. ಲೋಕದ ಒಳಿತಿಗಾಗಿ ಕಶ್ಯಪರು ದೊಡ್ಡ ಯಾಗ ಹಮ್ಮಿಕೊಂಡಿದ್ದರು. ಇಂದ್ರದೇವನು ತಾನು ದೇವತೆಗಳ ರಾಜ ಎಂಬ ಗರ್ವದಿಂದ ದೊಡ್ಡ ಬೆಟ್ಟದಂತಹ ಸೌದೆಗಳನ್ನು ಹೊತ್ತು ತರುತ್ತಿದ್ದ. ಅಲ್ಲಿಯೇ ಹೆಬ್ಬೆರಳಿನ ಗಾತ್ರದ ಬಾಲಖಿಲ್ಯ ಋಷಿಗಳು ಒಂದು ಸಣ್ಣ ಸಮಿಧೆಯನ್ನು ಹೊತ್ತು ತರಲು ಪರದಾಡುತ್ತಿದ್ದರು. ಮಳೆಯ ಗುಂಡಿಯಲ್ಲಿ ಅವರು ಬಿದ್ದಾಗ ಇಂದ್ರನು ಅದನ್ನು ನೋಡಿ ವಿಕಟವಾಗಿ ನಕ್ಕನು. ನೋಡಿ, ಇವರೇನಾ ಮಹಾನ್ ಋಷಿಗಳು? ಒಂದು ಕಡ್ಡಿ ಎತ್ತಲು ಶಕ್ತಿಯಿಲ್ಲದ ಇವರು ಲೋಕಕ್ಕೆ ಏನು ತಾನೇ ಮಾಡಬಲ್ಲರು ಎಂದು ಅಹಂಕಾರದಿಂದ ಗೇಲಿ ಮಾಡಿದ. ಇದರಿಂದ ಕೆರಳಿದ ಋಷಿಗಳು ಯಾಗ ಮಾಡುತ್ತಿರಬೇಕಾದರೆ ಇಂದ್ರನಿಗಿಂತಲೂ 1000 ಪಟ್ಟು ಬಲಶಾಲಿಯಾದ ಇಂದ್ರನನ್ನೇ ನಡುಗಿಸುವ ಮತ್ತೊಬ್ಬ ಇಂದ್ರನು ಸೃಷ್ಟಿಯಾಗಲಿ ಎಂದು ಶಪಿಸಿದರು. ಇದರಿಂದ ಭಯಗೊಂಡ ಇಂದ್ರನು ಕಶ್ಯಪರ ಮೊರೆ ಹೋದನು. ಕಶ್ಯಪರು ಋಷಿಗಳನ್ನು ಸಮಾಧಾನಪಡಿಸಿ, ಈಗಿರುವ ಇಂದ್ರನೇ ಇರಲಿ, ಆದರೆ ಪಕ್ಷಿಗಳಿಗೊಬ್ಬ ರಾಜ ಹುಟ್ಟಲಿ. ಅವನು ದೇವತೆಗಳಿಗೆ ಇಂದ್ರನಾಗುವ ಬದಲು ಪಕ್ಷಿಗಳಿಗೆ ರಾಜನಾಗಿ ಜನಿಸಲಿ ಎಂದು ವರವನ್ನು ಬದಲಿಸಿದರು. ಯಾಗ ಮುಗಿದ ನಂತರ ಕಶ್ಯಪನು ವಿನತಾ ಮತ್ತು ಕದ್ರುವಿನ ಬಳಿಗೆ ಹಿಂತಿರುಗಿದನು. ಕಶ್ಯಪನು ಒಂದು ದಿನ ತನ್ನ ಪತ್ನಿಯರ ಸೇವೆಗೆ ಮೆಚ್ಚಿ ಅವನ 2 ಪತ್ನಿಯರಾದ ವಿನತಾ ಮತ್ತು ಕದ್ರುಗಳಿಗೆ ತಲಾ ಒಂದು ವರವನ್ನು ನೀಡಲು ನಿರ್ಧರಿಸಿದನು. ಆಗ ಕದ್ರು, ನಾನು 1000 ಬಲಿಷ್ಠ ಹಾವುಗಳ ತಾಯಿಯಾಗಲು ಇಷ್ಟಪಡುತ್ತೇನೆ ಎಂದು ವರ ಪಡೆದಳು. ವಿನತಾ ಕೂಡ ಕದ್ರುವಿನ 1000 ಹಾವುಗಳನ್ನು ಶಕ್ತಿ ಮತ್ತು ಶೌರ್ಯದಲ್ಲಿ ಮೀರಿಸುವ 2 ಗಂಡು ಮಕ್ಕಳನ್ನು ನಾನು ಹೊಂದಲು ಬಯಸುತ್ತೇನೆ ಎಂದು ವರ ಪಡೆದಳು. ಕೆಲವು ತಿಂಗಳುಗಳ ನಂತರ ವಿನತಾ 2 ಮೊಟ್ಟೆಗಳಿಗೆ ಜನ್ಮ ಕೊಟ್ಟಳು. ಕದ್ರು 1000 ಸರ್ಪಗಳ ಮೊಟ್ಟೆಗಳಿಗೆ ಜನ್ಮ ಕೊಟ್ಟು ಕದ್ರು 1000 ಸರ್ಪಗಳಿಗೆ ತಾಯಿಯಾದಳು. ಆದರೆ ವಿನತೆ ತನ್ನ 2 ಮೊಟ್ಟೆಗಳಿಗಾಗಿ 1000 ವರ್ಷ ಕಾಯಬೇಕಾಯಿತು. ವಿನತೆಯ ಮೊಟ್ಟೆಗಳು ಒಡೆಯಲು ಬಹಳ ಸಮಯ ತೆಗೆದುಕೊಂಡವು. ಕುತೂಹಲ ತಡೆಯಲಾರದೆ ವಿನತೆ 1 ಮೊಟ್ಟೆಯನ್ನು ಒಡೆದು ಬಿಟ್ಟಳು. ಅದರಲ್ಲಿ ಅರ್ಧ ಬೆಳೆದ ದೇಹದೊಂದಿಗೆ ಅರುಣ ಜನಿಸಿದನು. ಅರ್ಧ ದೇಹದೊಂದಿಗೆ ಹುಟ್ಟಿದ ಅರುಣನು ತನ್ನ ತಾಯಿಗೆ ಶಾಪ ನೀಡಿದ. ತಾಯಿ, ನಿನ್ನ ಅವಸರದಿಂದ ನನ್ನ ದೇಹ ಪೂರ್ಣವಾಗಲಿಲ್ಲ. ನೀನು ನಿನ್ನ ಸವತಿ ಕದ್ರುವಿನ ದಾಸಿಯಾಗಿ ಬದುಕು. ನಿನ್ನ 2ನೇ ಮಗ ನಿನ್ನನ್ನು ರಕ್ಷಿಸುತ್ತಾನೆ ಎಂದು ಹೇಳಿ ಅರುಣನು ಸೂರ್ಯನ ಸಾರಥಿಯಾಗಲು ಹೊರಟು ಹೋದ. ಕೆಲವು ದಿನಗಳ ನಂತರ ವಿನತಾ ಮತ್ತು ಕದ್ರು ಒಂದು ಸಂಜೆ ಹೊರಗೆ ಬಂದಾಗ ಅವರು ಆಕಾಶದಲ್ಲಿ ಕ್ಷೀರಸಾಗರದಿಂದ ಎದ್ದು ಬಂದ ಉಚ್ಚೈಶ್ರವಸ್ಸು ಎಂಬ ಕುದುರೆಯನ್ನು ನೋಡಿದರು. ಆಗ ಕದ್ರು, ಬೇಗ ವಿನತಾ, ಆ ಕುದುರೆಯ ಬಣ್ಣ ಏನೆಂದು ಹೇಳುವಿಯಾ? ಆಗ ವಿನತಾ, ಅದು ಪೂರ್ತಿ ಬಿಳಿಯಾಗಿದೆ, ಅದರ ಮೇಲೆ ಪಣ ಇಡಬಹುದು ಎಂದು ಹೇಳಿದಳು. ಅದಕ್ಕೆ ಕದ್ರು, ಕುದುರೆಯ ಬಾಲ ಕಪ್ಪಗಿದೆ ಎಂದು ಅವಳು ಸುಳ್ಳು ವಾದ ಮಾಡಿದಳು. ಗೆದ್ದವರು ಸೋತವರ ದಾಸಿಯಾಗಬೇಕು ಎಂಬುದು ಒಪ್ಪಂದ. ಕದ್ರು ತನ್ನ 1000 ಸರ್ಪ ಮಕ್ಕಳನ್ನು ಕರೆದು ಕುದುರೆಯ ಬಾಲಕ್ಕೆ ಅಂಟಿಕೊಳ್ಳಲು ಹೇಳಿದಳು. ಸರ್ಪಗಳು ಅದಕ್ಕೆ ಒಪ್ಪಿಕೊಂಡವು. ಮರುದಿನ ವಿನತಾ ಮತ್ತು ಕದ್ರು ಕುದುರೆಯನ್ನು ನೋಡಲು ಹೊರಟರು. ವಿಶಾಲ ಸಾಗರ ಹಳ್ಳವನ್ನು ದಾಟಿ ಪ್ರಯಾಣಿಸಿದರು. ದೂರದಿಂದ ನೋಡಿದಾಗ ಬಾಲ ಕಪ್ಪಾಗಿ ಕಂಡಿತು. ವಿನತೆ ಸೋತು ಕದ್ರುವಿನ ದಾಸಿಯಾದಳು. 500 ವರ್ಷಗಳ ನಂತರ 2ನೇ ಮೊಟ್ಟೆಯಿಂದ ಮಹಾಪರಾಕ್ರಮಿ ಗರುಡ ಜನಿಸಿದನು. ಆತ ಹುಟ್ಟುತ್ತಲೇ ಕೋಟಿ ಸೂರ್ಯರ ಪ್ರಭೆಯಂತೆ ಬೆಳಗಿದನು. ಕೊನೆಗೂ 2ನೇ ಮೊಟ್ಟೆಯಿಂದ ಗರುಡ ಜನಿಸಿದ. ಹುಟ್ಟುತ್ತಲೇ ಅವನು ಬ್ರಹ್ಮಾಂಡವನ್ನೇ ಬೆಳಗುವಷ್ಟು ತೇಜಸ್ವಿಯಾಗಿದ್ದ. ತನ್ನ ರೂಪವನ್ನು ಇಚ್ಛೆಯಂತೆ ಬದಲಾಯಿಸುವ ಸಾಮರ್ಥ್ಯ ಹೊಂದಿದ್ದ ಅವನು ತನ್ನ ಗಾತ್ರವನ್ನು ಹೆಚ್ಚಿಸಿಕೊಂಡನು ಮತ್ತು ಸಾಗರದಾದ್ಯಂತ ಆಕಾಶಕ್ಕೆ ಹಾರಿಹೋದ. ತನ್ನ ತಾಯಿ ದಾಸಿಯಾಗಿ ಕದ್ರುವಿನ ಮಕ್ಕಳನ್ನು ಬೆನ್ನಿನ ಮೇಲೆ ಹೊತ್ತು ಸಾಗುತ್ತಿರುವುದನ್ನು ಕಂಡು ಗರುಡನಿಗೆ ರೋಷ ಉಕ್ಕಿ ಬಂತು. ಆ ಕ್ಷಣದಲ್ಲಿ ಕದ್ರು ತನ್ನ ಮಕ್ಕಳೊಂದಿಗೆ ಅಲ್ಲಿಗೆ ಬಂದಳು. ಓ ವಿನತಾ, ನಾನು ಮತ್ತು ನನ್ನ ಮಕ್ಕಳು ಸಾಗರದ ಮಧ್ಯದಲ್ಲಿರುವ ನಾಗರ ಆನಂದದಾಯಕ ದ್ವೀಪಕ್ಕೆ ಭೇಟಿ ನೀಡಲು ಬಯಸುತ್ತೇವೆ. ಅಲ್ಲಿಗೆ ನಮ್ಮನ್ನು ಕರೆದೊಯ್ಯಿರಿ ಎಂದು ಹೇಳಿದಳು ವಿನತಾ. ವಿನತಾ ಕದ್ರುವನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ತನ್ನ ಮಗನ ಕಡೆಗೆ ತಿರುಗಿದಳು. ಗರುಡ, ದಯವಿಟ್ಟು ಹಾವುಗಳನ್ನು ನಿನ್ನ ಬೆನ್ನಿನ ಮೇಲೆ ತೆಗೆದುಕೊಂಡು ಬಾ ಎಂದು ಹೇಳಿದಳು ವಿನತಾ. ಗರುಡ ಆ ಹಾವುಗಳನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಆ ಹಾವುಗಳು ತನ್ನ ದೇಹ ಪೂರ್ತಿ ಸುತ್ತಿಕೊಂಡವು. ಗರುಡನು ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಎದ್ದು ಸೂರ್ಯನ ಕಡೆಗೆ ಹಾರಿಹೋದ. ಹಾವುಗಳು ಎಚ್ಚರಗೊಂಡವು. ಆಗ ಕದ್ರು, ನನ್ನ ಪುತ್ರರೇ, ಅವನು ನನ್ನ ಪುತ್ರರನ್ನು ನಾಶ ಮಾಡಲು ಹೊರಟಿದ್ದಾನೆ ಎಂದು ಕೊಗಡಿದಳು. ಇನ್ನೊಂದು ಕ್ಷಣವನ್ನು ವ್ಯರ್ಥ ಮಾಡದೆ ಕದ್ರು ಇಂದ್ರನನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಓ
ಓ ಶಚಿಯ ಪ್ರಭವೇ, ಓ ಸ್ವರ್ಗದ ರಾಜನೇ, ನಿನ್ನ ಜೀವ ನೀಡುವ ಕಿರಣಗಳಿಂದ ನನ್ನ ಮಕ್ಕಳನ್ನು ರಕ್ಷಿಸು. ಓ ದೇವತೆಗಳಲ್ಲಿ ಶ್ರೇಷ್ಠನೇ, ನೀನೇ ನನ್ನ ಏಕೈಕ ಆಶ್ರಯ ಎಂದು ಕೂಗಿದಳು. ಇಂದ್ರನ ಆಜ್ಞೆಯ ಮೋಡಗಳು ಇದ್ದಕ್ಕಿದ್ದಂತೆ ಕತ್ತಲಾದವು. ಓ ದಯಾಳು ದೇವ, ನೀನು ನನ್ನ ಪ್ರಾರ್ಥನೆಗಳನ್ನು ಕೇಳಿದ್ದೀಯಾ, ನನ್ನ ಪ್ರಾರ್ಥನೆ ನಿನಗೆ ತಾಳುಪಿತು ಎಂದು ಖುಷಿಪಟ್ಟಳು ಕದ್ರು. ಗರುಡ, ವಿನತ, ಕದ್ರು ಮತ್ತು ಸರ್ಪಗಳನ್ನು ದ್ವೀಪಕ್ಕೆ ತಂದು ಬಿಟ್ಟರು. ಆಗ ವಿನತ ತಾನು ಕದ್ರುವಿಗೆ ದಾಸಿಯಾದ ಕಥೆಯನ್ನು ಗರುಡನಿಗೆ ಹೇಳಿದಳು. ಅವಳು ತನ್ನ ಕಥೆಯನ್ನು ಮುಗಿಸಿದಾಗ ಅವಳ ಬಲಿಷ್ಠ ಮಗ ಗರುಡ ನಾಗಗಳ ಬಳಿಗೆ ಹೋದ. ನನ್ನ ತಾಯಿಯನ್ನು ಬಿಡುಗಡೆ ಮಾಡಲು ನಾನು ಏನು ಮಾಡಬೇಕು ಎಂದು ಸರ್ಪಗಳತ್ರ ಕೇಳಿದ. ಸರ್ಪಗಳು, ನಮಗೆ ದೇವಲೋಕದಿಂದ ಅಮೃತ ತಂದುಕೊಡು, ಆಗ ನಿನ್ನ ತಾಯಿ ಸ್ವತಂತ್ರಳು ಎಂದು ಸರ್ಪಗಳು ಹೇಳಿದವು. ವಿನತ ಚೌಕಾಸಿಯ ಬಗ್ಗೆ ಕೇಳಿದಾಗ, ಹೋಗು ಮಗನೇ, ಯಶಸ್ಸು ನಿನ್ನದಾಗಲಿ, ದೇವತೆಗಳು ನಿನ್ನನ್ನು ರಕ್ಷಿಸಲಿ ಎಂದು ಹೇಳಿದಳು. ಗರುಡ ತನ್ನ ಗಾತ್ರವನ್ನು ಹೆಚ್ಚಿಸಿಕೊಂಡು ಹಾರಿದನು. ದೇವಲೋಕಕ್ಕೆ ಹೋಗುವ ದಾರಿಯಲ್ಲಿ ಗರುಡನಿಗೆ ವಿಪರೀತ ಹಸಿವಾಯಿತು. ಅವನಿಗೊಂದು ಧ್ವನಿ ಕೇಳಿಸಿತು. ಅದು ಗರುಡನ ತಂದೆ ಕಶ್ಯಪ. ನನ್ನ ಮಗನೇ, ನೀನು ಚೆನ್ನಾಗಿದ್ದೀಯಾ? ನಿನ್ನ ಅಮ್ಮ ಹೇಗಿದ್ದಾರೆ ಎಂದು ಕೇಳಿದ. ನನ್ನ ತಾಯಿ ಕದ್ರುವಿನ ದಾಸಿಯಾಗಿದ್ದಾಳೆ, ಹಾಗಾಗಿ ನಾನು ಅಮೃತವನ್ನು ಪಡೆದುಕೊಳ್ಳುವ ಮತ್ತು ನಮ್ಮ ಸ್ವಾತಂತ್ರ್ಯವನ್ನು ಪಡೆಯುವ ಹಾದಿಯಲ್ಲಿದ್ದೇನೆ ತಂದೆ. ನನ್ನ ಶಕ್ತಿಯನ್ನು ಹೆಚ್ಚಿಸಲು ಸಾಕಷ್ಟು ಆಹಾರ ಎಲ್ಲಿ ಸಿಗುತ್ತದೆ ಎಂದು ಕೇಳಿದ ಗರುಡ. ಅದಕ್ಕೆ ಕಶ್ಯಪ ದೂರದಲ್ಲಿರುವ ಒಂದು ಸರೋವರವನ್ನು ತೋರಿಸಿದನು. ಅಲ್ಲಿ ಕೆಳಗೆ ನೀವು ಒಂದು ದೊಡ್ಡ ಆಮೆ ಮತ್ತು ಆನೆಯನ್ನು ಕಾಣುತ್ತೀಯಾ? ಅವು ಪರಸ್ಪರ ಕೊಲ್ಲಲು ಹಠ ಹಿಡಿದಿವೆ. ಅವುಗಳನ್ನು ತಿಂದು ನಿನ್ನ ಹಸಿವನ್ನ ತೀರಿಸಿಕೋ. ನೀವು ಹೇಳಿದಂತೆ ನಾನು ಮಾಡುತ್ತೇನೆ ತಂದೆ ಎಂದ ಗರುಡ. ತಂದೆಯ ಸಲಹೆಯಂತೆ ಸಮುದ್ರದಲ್ಲಿದ್ದ ಗಜ ಅಂದರೆ ಆನೆ ಮತ್ತು ಕಚ್ಚಪ ಅಂದರೆ ಆಮೆ ಎಂಬ ಇಬ್ಬರು ಅಹಂಕಾರಿ ಸಹೋದರರನ್ನು ತನ್ನ ಉಗುರುಗಳಲ್ಲಿ ಕಚ್ಚಿ ಹಿಡಿದನು. ವಿಶ್ರಾಂತಿಗಾಗಿ ಒಂದು ದೊಡ್ಡ ಆಲದ ಮರದ ಮೇಲೆ ಕುಳಿತಾಗ ಆ ಬೃಹತ್ ಕೊಂಬೆ ಮುರಿಯಿತು. ಆ ಕೊಂಬೆಯಲ್ಲಿ ತಪಸ್ಸು ಮಾಡುತ್ತಿದ್ದ ಬಾಲಖಿಲ್ಯ ಋಷಿಗಳು ಕೆಳಗೆ ಬೀಳುವುದನ್ನು ಕಂಡು ಗರುಡನು ಆ ಕೊಂಬೆಯನ್ನು ತನ್ನ ಚುಂಚಿನಲ್ಲಿ ಹಿಡಿದು ಸಾವಿರಾರು ಮೈಲಿ ಹಾರಿ ಅವರನ್ನು ಸುರಕ್ಷಿತವಾಗಿ ಬಿಟ್ಟನು. ಕೊನೆಗೂ ಗರುಡ ಆ ಶಿಖರದ ಮೇಲೆ ಕುಳಿತು ನನ್ನ ಬೇಟೆಯನ್ನು ಶಾಂತಿಯುತವಾಗಿ ತಿನ್ನಬಲ್ಲೆ ಎಂದು. ಊಟವಾದ ಮೇಲೆ ಗರುಡನು ದೇವತೆಗಳ ಕಡೆಗೆ ತನ್ನ ಹಾರಾಟವನ್ನು ಪುನರಾರಂಭಿಸಿದನು. ಈ ಮಧ್ಯೆ ಇಂದ್ರನ ಸ್ವರ್ಗದಲ್ಲಿ ವಿವಿಧ ದುಷ್ಟ ಶಕುನಗಳು ಕಾಣಿಸಿಕೊಳ್ಳಲು ಆರಂಭವಾದವು. ದೇವತೆಗಳು ಮತ್ತು ಅಸುರರ ನಡುವಿನ ಪ್ರಸಿದ್ಧ ಯುದ್ಧದ ಸಮಯದಲ್ಲಿಯೂ ಸಹ ಇಂತಹ ಭಯಾನಕ ಸಂಗತಿಗಳು ಹಿಂದೆಂದೂ ಸಂಭವಿಸಿರಲಿಲ್ಲ. ಭಯಭೀತರಾದ ಇಂದ್ರನು ಇತರ ದೇವತೆಗಳೊಂದಿಗೆ ತಮ್ಮ ಗುರುಗಳಾದ ಬೃಹಸ್ಪತಿ ಹತ್ತಿರ ಹೋದನು. ಓ ಪೂಜ್ಯರೇ, ಈ ಕೆಟ್ಟ ಶಕುನಗಳ ಅರ್ಥವೇನು? ಆಗ ಬೃಹಸ್ಪತಿ, ಕಶ್ಯಪ ಮತ್ತು ವಿನತರ ಅಜೇಯ ಪುತ್ರ ಗರುಡ ಅಮೃತದ ಅಮೃತವನ್ನು ನಿಮ್ಮಿಂದ ದೋಚಲು ಹೊರಟಿದ್ದಾನೆ. ಗರುಡ ಅಮೃತವನ್ನು ಪಡೆಯುವ ಶಕ್ತಿಯನ್ನು ಹೊಂದಿದ್ದಾನೆ ಎಂದು ಬೃಹಸ್ಪತಿ ಹೇಳಿದ. ಇಂದ್ರನು ಬೃಹಸ್ಪತಿಯ ಮಾತನ್ನು ಕೇಳಿ ಅಮೃತವನ್ನು ಕಾಪಾಡುವವರಿಗೆ ಎಚ್ಚರಿಕೆ ನೀಡಲು ಹೋದನು. ಅಗಾಧ ಶಕ್ತಿ ಮತ್ತು ಶಕ್ತಿಯನ್ನು ಹೊಂದಿರುವ ದೈತ್ಯ ಹಕ್ಕಿ ನಮ್ಮ ಅಮೃತವನ್ನು ದೋಚಲು ಹೊರಟಿದೆ, ಅದರಿಂದ ಅಮೃತವನ್ನು ಕಾಪಾಡಿ. ಗರುಡನು ಸ್ವರ್ಗಕ್ಕೆ ಬಂದಾಗ ಇಂದ್ರನು ತನ್ನ ಇಡೀ ಸೈನ್ಯದೊಂದಿಗೆ ಸಜ್ಜಾಗಿದ್ದ. ಆದರೆ ಗರುಡನ ರೆಕ್ಕೆಯ ಗಾಳಿಗೆ ದೇವತೆಗಳು ತರೆಗೆಲೆಗಳಂತೆ ಹಾರಿ ಹೋದರು. ಇಂದ್ರ ಗಾಳಿಯ ದೇವರ ಕಡೆಗೆ ತಿರುಗಿದನು. ವಾಯುದೇವ ಗಾಳಿಯನ್ನು ತನ್ನಲ್ಲಿ ಎಳೆದುಕೊಂಡ. ಗರುಡನ ಮೇಲೆ ವಿವಿಧ ಆಯುಧಗಳಿಂದ ದೇವತೆಗಳು ದಾಳಿ ಮಾಡಿದರು. ಗರುಡ ದೇವತೆಗಳ ಮೇಲೆ ಘೋರ ಯುದ್ಧವನ್ನ ಮಾಡಿದ. ಅವನ ಪರಾಕ್ರಮಕ್ಕೆ ದೇವತೆಗಳು ಚಲ್ಲಾಪಿಲ್ಲಿಯಾಗಿ ಓಡಿ ಹೋದರು. ಅಮೃತದ ಸುತ್ತ 3 ಮಹಾನ್ ತಡೆಗೋಡೆಗಳಿದ್ದವು. ಮೊದಲನೆಯದಾಗಿ ಭೀಕರ ಬೆಂಕಿ. ತನ್ನ ಇಚ್ಛೆಯಂತೆ ರೂಪ ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದ ಗರುಡನು 90 ಬಾರಿ 90 ಬಾಯಿಗಳಲ್ಲಿ 100 ನದಿಗಳ ನೀರನ್ನು ಕುಡಿದು ಬಂದು ಆ ಬೆಂಕಿಯನ್ನು ಆರಿಸಿದ. ನಂತರ ವಿಜಯದ ಘರ್ಜನೆಯೊಂದಿಗೆ ಅವನು ಹೊಗೆಯ ಮೂಲಕ ಮುಂದಕ್ಕೆ ಉರುಳಿದನು. ಬೆಂಕಿಯ ಒಳಗೆ ಅತ್ಯಂತ ವೇಗವಾಗಿ ತಿರುಗುವ ಚೂಪಾದ ಅಲಗುಳ್ಳ ಉಕ್ಕಿನ ಚಕ್ರವಿತ್ತು. ಗರುಡನು ತನ್ನ ದೇಹವನ್ನು ಅಣುವಿನಷ್ಟು ಸಣ್ಣದಾಗಿಸಿಕೊಂಡು ಆ ಚಕ್ರದ ಅಲುಗುಗಳ ನಡುವೆ ನುಸುಳಿದನು. ಕೊನೆಯದಾಗಿ ಅಮೃತದ ಪಾತ್ರೆಯ ಮೇಲೆ 2 ಭಯಾನಕ ಸರ್ಪಗಳು ಕಣ್ಣು ಮಿಟ್ಟಿಕಿಸದೆ ಕಾಯುತ್ತಿದ್ದವು. ಅವುಗಳ ದೃಷ್ಟಿ ಬಿದ್ದರೆ ಸಾಕು, ಶತ್ರು ಭಸ್ಮವಾಗುತ್ತಿದ್ದ. ಗರುಡನು ರೆಕ್ಕೆ ಬಡೆದು ಧೂಳೆಬ್ಬಿಸಿ ಅವುಗಳ ಕಣ್ಣು ಕಾಣದಂತೆ ಮಾಡಿ ಅವುಗಳ ಶಿರಚ್ಛೇದ ಮಾಡಿದನು. ಗರುಡನು ಅಮೃತ ತೆಗೆದುಕೊಂಡು ಹೋಗುವಾಗ ಸಾಕ್ಷಾತ್ ಮಹಾವಿಷ್ಣು ಎದುರಾದನು. ಗರುಡ, ನಿನ್ನ ಕೈಯಲ್ಲಿ ಅಮೃತವಿದ್ದರೂ ನೀನದನ್ನು ಕುಡಿಯುವ ಆಸೆ ಪಡಲಿಲ್ಲ. ನಿನ್ನ ನಿಸ್ವಾರ್ಥತೆಗೆ ನಾನು ಮೆಚ್ಚಿದೆ.
ವರ ಕೇಳು ಎಂದನು ವಿಷ್ಣು. ಗರುಡನು, ನಾನು ಅಮೃತ ಕುಡಿಯದೆಯೇ ಅಮರನಾಗಬೇಕು ಮತ್ತು ನಿಮ್ಮ ವಾಹನವಾಗಿ ಸದಾ ನಿಮ್ಮ ಜೊತೆ ಇರಬೇಕು ಎಂದು ಕೇಳಿಕೊಂಡನು. ಅಂದಿನಿಂದ ಗರುಡನು ವಿಷ್ಣುವಿನ ವಾಹನನಾದ. ವಿಷ್ಣುವಿನ ವಿದಾಯ ಹೇಳಿದ ನಂತರ ಹರ್ಷಗೊಂಡ ಗರುಡನು ಇಂದ್ರನ ಮೇಲೆ ಹಾರಿದನು. ಇಂದ್ರನು ಅವನನ್ನು ನೋಡಿ ಅವನ ಮೇಲೆ ತನ್ನ ವಜ್ರಾಯುಧವನ್ನು ಎಸೆದನು. ಆದರೆ ಇಂದ್ರನ ವಜ್ರಾಯುಧ ಗರುಡನ ರೆಕ್ಕೆಯ ಪುಕ್ಕವನ್ನೂ ಕೂಡ ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ. ಆಗ ಇಂದ್ರದೇವ ಆಶ್ಚರ್ಯಗೊಂಡ, ಓ ಪಕ್ಷಿಗಳಲ್ಲಿ ಶ್ರೇಷ್ಠನೇ, ನಿನ್ನ ಶಕ್ತಿಯ ಮಿತಿಯನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ನಿನ್ನೊಂದಿಗೆ ಶಾಶ್ವತ ಸ್ನೇಹವನ್ನೂ ನಾನು ಬಯಸುತ್ತೇನೆ. ಆಗ ಗರುಡ, ನೀವು ಬಯಸಿದಂತೆ ನಮ್ಮ ನಡುವೆ ಸ್ನೇಹವಿರಲಿ. ಮತ್ತು ಈಗ ನೀವು ನನ್ನ ಸ್ನೇಹಿತರಾದ ಕಾರಣ ನಾನು ಎಷ್ಟು ಬಲಶಾಲಿ ಎಂದು ನಿಮಗೆ ಹೇಳುತ್ತೇನೆ. ನನ್ನ ಒಂದು ಗರಿಯಿಂದ ಪರ್ವತಗಳು, ಕಾಡುಗಳು ಮತ್ತು ಸಾಗರಗಳನ್ನು ಮತ್ತು ನಿನ್ನನ್ನು ಹೊಂದಿರುವ ಈ ಭೂಮಿಯನ್ನು ನಾನು ಹೊರಬಲ್ಲೆ. ನನ್ನ ಬಲ ಎಷ್ಟಿದೆ ಎಂದರೆ ಪ್ರಪಂಚದ ಎಲ್ಲ ಜೀವಿತ ಮತ್ತು ನಿರ್ಜೀವ ವಸ್ತುಗಳೊಂದಿಗೆ ಒಟ್ಟಿಗೆ ಸೇರಿಕೊಂಡು ಆಯಾಸವಿಲ್ಲದೆ ನಾನು ಹೊರಬಲ್ಲೆ. ಇದರಿಂದ ಇಂದ್ರ ಆಶ್ಚರ್ಯಗೊಂಡು ಸಂತೋಷಪಟ್ಟ. ನೀನು ಬಯಸುವ ಯಾವ ವರವನ್ನು ನನ್ನಿಂದ ಸ್ವೀಕರಿಸು. ಆಗ ಗರುಡ, ಇನ್ನು ಮುಂದೆ ಹಾವುಗಳು ನನ್ನ ನೈಸರ್ಗಿಕ ಆಹಾರವಾಗಲಿ. ಹಾಗೆ ಇಂದ್ರನು ವರ ಕೊಟ್ಟ. ಅಮೃತವನ್ನು ಹಾವುಗಳು ಕುಡಿದರೆ ಅನಾಹುತವಾಗುತ್ತದೆ ಎಂದು ಬೇಡಿಕೊಂಡ. ಗರುಡನು ಒಂದು ಉಪಾಯ ಮಾಡಿದ. ಗರುಡನು ಹಾವುಗಳ ಹತ್ತಿರ ಹೋಗಿ ಅಮೃತದ ಪಾತ್ರೆಯನ್ನು ದರ್ಭೆಯ ಮೇಲೆ ಇಟ್ಟು, ಇದು ಅತೀ ಪವಿತ್ರವಾದದ್ದು, ಮೊದಲು ಸ್ನಾನ ಮಾಡಿ ಶುದ್ಧರಾಗಿ ಬನ್ನಿ ಎಂದು ಹೇಳಿದ. ಹಾವುಗಳು ಸ್ನಾನಕ್ಕೆ ಹೋದ ತಕ್ಷಣ ಮರೆಯಲ್ಲಿ ಅಡಗಿದ್ದ ಇಂದ್ರನು ಮಿಂಚಿನ ವೇಗದಲ್ಲಿ ಬಂದು ಅಮೃತದ ಪಾತ್ರೆಯನ್ನು ದೇವಲೋಕಕ್ಕೆ ವಾಪಸ್ಕೊಂಡು ಹೋದನು. ಹಾವುಗಳು ವಾಪಸ್ ಬಂದು ನೋಡಿದಾಗ ಅಮೃತ ಮಾಯವಾಗಿತ್ತು. ದರ್ಭೆಯ ಮೇಲೆ ಬಿದ್ದಿದ್ದ ಅಲ್ಪ ಸ್ವಲ್ಪ ಹನಿಗಳನ್ನು ನೆಕ್ಕಲು ಹೋದ ಹಾವುಗಳ ನಾಲಿಗೆಗಳು ಸೀಳಿ ಹೋದವು. ಗರುಡನು ತನ್ನ ತಾಯಿಯನ್ನು ದಾಸ್ಯದಿಂದ ಮುಕ್ತಗೊಳಿಸಿದನು. ಇಂದ್ರನ ಅಹಂಕಾರವು ಅಡಗಿತು. ಇದಿಷ್ಟು ಗರುಡ ಹೇಗೆ ಹುಟ್ಟಿದ ಅನ್ನೋ ಸಂಪೂರ್ಣ ಕಥೆ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.